ಫಸ್ಟ್ ಟೈಮ್ ಮಾಡಿರುವಂತಹ ಅಕ್ಕಿ ತಂಬಿಟ್ಟಿನ ರೆಸಿಪಿ. ಸೊ ಏನಕ್ಕೆ ಮಾಡಿದೆ ಅಂತ ಕಂಪ್ಲೀಟಾಗಿ ನೋಡಿ, ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಡ್ರಾಯಿಂಗ್ ಬಿಡಿಸಿದ್ದೀನಿ. ನೋಡ್ತಾ ಇರ್ಬೋದು ಕೃಷ್ಣನ್ ಡ್ರಾಯಿಂಗ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸಿಂಪಲ್ ಆಗಾದ್ರೂ ಫಸ್ಟ್ ಟೈಮ್ ಪ್ರಯತ್ನ ಪಡೋದು ಒಂಥರ ತುಂಬ ಚೆನ್ನಾಗಿರುತ್ತೆ. ಸಮ್ಮರ್ ಆಗಿರೋದ್ರಿಂದ ಗಿಡಗಳೆಲ್ಲ ತುಂಬ ಬತ್ತೋದಾಗ ಅನ್ನಿಸ್ತಾ ಇತ್ತು. ಅಂತಂದರೆ ಎಷ್ಟೇ ನೀರು ಹಾಕಿದ್ರೂ ಬೇಗ ಡ್ರೈ ಆಗಿ ಹೋಗ್ಬಿಡುತ್ತೆ ಮಣ್ಣು. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಟು ಅಥವಾ ಈವ್ನಿಂಗ್ ಟೈಮ್ ಇಲ್ಲ ಮಾರ್ನಿಂಗ್ ಟೈಮ್ ನೀರು ಹಾಕ್ತಾನೆ ಇರಬೇಕು. ಅದಾದಮೇಲೆ ಮೀಶೋಯಿಂದ ನಾನು ಒಂದು ವಾಲ್ ಸ್ಟಿಕ್ಕರ್ನ ತರಿಸ್ಕೊಂಡಿದ್ದೆ. ತುಂಬ ಟೈಮ್ ಆಗಿದೆ ತರಿಸ್ಕೊಂಡು, ಒಂದು 2 years ಆಗಿದೆ. ಸೊ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ, ಬಟ್ ಅಲ್ಲಲ್ಲಿ ಗಮ್ ಹೊರ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಸ್ಟಿಕ್ ಮಾಡ್ತಾ ಇದೆ. ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ಹೊಟ್ಟೆ ಹಸಿತಿದೆ ಅಂತ ಅಂದ್ಬಿಟ್ಟು ಸೌತೆಕಾಯಿ ಹಾಗೆಯೇ ಮಾವಿನಕಾಯಿ ಇವಾಗಂತೂ ಸಿಕ್ಕಾಪಟ್ಟೆ ಸಿಗುತ್ತೆ ಅಲ್ವಾ? ಸೊ ಅದನ್ನು ತಿನ್ನೋ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು. ಹಾಗಾಗಿ ನೆಕ್ಸ್ಟ್ ಡೇ ಬಂದುಬಿಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸೋಮವಾರ ಆಗಿರೋದ್ರಿಂದ ಕಂಪಲ್ಸರಿ ಪೂಜೆ ಮಾಡಲೇಬೇಕು. ಸೊ ಕಂಪಲ್ಸರಿ ಅನ್ನೋದಕ್ಕಿಂತ ಒಂಥರ ಫ್ರೆಶ್ನೆಸ್ ಸಿಗುತ್ತೆ, ಒಂಥರ ಪಾಸಿಟಿವ್ ಕೂಡ ಅನಿಸುತ್ತೆ. ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಣ ಸ್ಕಿನ್ನಲ್ಲಿ ಅಂತ ಅಂದ್ಬಿಟ್ಟು ಹೋಮ್ ಮೇಡಲ್ಲೇ ಸಿಗುವಂತಹ ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಕಂಪ್ಲೀಟ್ ನಾನು ಏನೇನೆಲ್ಲ ಬಳಸಿ ಸ್ಕಿನ್ ಕೇರ್ನ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟ್ ಈ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ, ಒಂದ್ಸತಿ ಚೆಕ್ಔಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಸೊ ಅಕ್ಕಿ ತಂಬಿಟ್ಟನ್ನು ಏನಕ್ಕಪ್ಪ ಮಾಡಿದೆ ಅಂತಂದರೆ ನಮ್ಮೂರಲ್ಲಿ ಮಾರಿ ಹಬ್ಬ ಇದ್ದಿದ್ದರಿಂದ ಅಕ್ಕಿ ತಂಬಿಟ್ಟನ್ನ ಮಾಡ್ಕೊಂಡು ತೊಗೊಂಡೋಗ್ಬೇಕಾಗಿತ್ತು. ಸೊ ಹಾಗಾಗಿ ಫಸ್ಟ್ ಟೈಮ್ ಪ್ರಯತ್ನ ಪಟ್ಟೆ, ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ, ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಹಾಗೆಯೇ ಎಲ್ಲ ಪೂಜೆ ಸಾಮಾನು ಕೂಡ ರೆಡಿ ಮಾಡಿ ಪೂಜೆಗೂ ಕೂಡ ತಗೊಂಡು ಹೋಗ್ಬೇಕಾಗಿತ್ತು. ಅದನ್ನೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಹಂಗೆ ಅದರದ್ದೊಂದು ಕ್ಲಿಪ್ಪಿಂಗ್ನ ಕೂಡ ತಗೊಂಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ, ಚೆಕ್ ಮಾಡಿ.